ಬೀದರ್ನಲ್ಲಿ ಕಬ್ಬು ದರ ನಿಗದಿಗಾಗಿ ರೈತನ ಉರುಳು ಸೇವೆ ನಿರಂತರ ಹೋರಾಟ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿಗೆ ಬಿಗಿಪಟ್ಟು ಹಿಡಿದು ಹೋರಾಟ ನಡೆಸ್ತಾ ಇರೋ ರೈತರು. ಅಂಬೇಡ್ಕರ್ ವೃತ್ತದಿಂದ ಉಸ್ತುವಾರಿ ಸಚಿವರ ಕಚೇರಿವರೆಗೆ ರೈತರಿಂದ ಉರುಳು ಸೇವೆ. ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಉರುಳು ಸೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ತೆಂಗಿನಕಾಯಿ ಹೊಡೆದು ಉರುಳು ಸೇವೆ. ಕಬ್ಬು ದರ ನಿಗದಿಗಾಗಿ ರೈತರಿಂದ ರೆಡ್ ಕಾರ್ಪೆಟ್ ಮೇಲೆ ಉರುಳು ಸೇವೆ. ರೈತ ಕರಿಬಸಪ್ಪ ಹುಡುಗಿ ಗ್ರಾಮದ ರೈತನಿಂದ ಉರುಳು ಸೇವೆ ಮಾಡಿದ ಕಬ್ಬಿಗೆ 3,200 ರೂಪಾಯಿ ನೀಡುವಂತೆ ಒತ್ತಾಯ. ಅಂಬೇಡ್ಕರ್ ವೃತ್ತದಿಂದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿವರೆಗೂ ಉರುಳು ಸೇವೆಯನ್ನ ಮಾಡಿದ್ದಾರೆ. ರೈತರ ಹೋರಾಟಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಬೆಂಬಲವನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಶ್ರೀಮಂತರಾವ್ ಇಂಚುರೆ, ಪ್ರಜಾಪವರ್ ಟಿವಿ, ಬೀದರ. ಬ್ಯೂರೋ ರಿಪೋರ್ಟ್ ಶ್ರೀಮಂತರಾವ್ ಇಂಚುರೆ, NKS TV4, ಬೀದರ. ನಾನು ಕಬ್ಬು ಬೆಳೆಗಾರ. ನನ್ನ ಮೇಲೂ ಅನ್ಯಾಯ ಆಗ್ತಾ ಇದೆ. ಇಡೀ ಬೀದರ್ ಜಿಲ್ಲೆ ಕಬ್ಬು ಬೆಳೆಗಾರ ಮೇಲೆ ಅನ್ಯಾಯ ಆಗ್ತಾ ಇದೆ. 3,200 ರೂಪಾಯಿ 100 ರೂಪಾಯಿ ಸರ್ಕಾರ ಘೋಷಣೆ ಮಾಡುವುದರಲ್ಲಿ ಹೋರಾಟ ಜಾರಿಯಲ್ಲಿರುತ್ತದೆ. ನಮ್ಮಲ್ಲಿ ಇದ್ರ ಬಗ್ಗೆ ಏನು ಸಣ್ಣ ಮಾತೇ ಇಲ್ಲ. ಕುಡಲೇಬೇಕು. ಕುಡಲು ಹೋದ್ರೆ ಅವ್ರ ಅಪ್ಪಗೆ ಬಿಡಲ್ಲ. ನಾವು ಒಂದು ಫ್ಯಾಕ್ಟ್ರಿ ಇದ್ದಾಗ 2 ಫ್ಯಾಕ್ಟ್ರಿ ಮಾಡ್ಲತ್ತಾನ. ನಮ್ಮ ಇದ್ರಿಂದ ನಮ್ಮ ರಕ್ತ ಹಿಡ್ಲತ್ತಾರ ಅವ್ರು. ಇವತ್ತ 8 ರಿಕವರಿ ತೋರಿಸ್ತಾರ ಅವರು. ಇದೇ ಹಳಿಗಾಡಿ ಫ್ಯಾಕ್ಟ್ರಿದಾಗ ಬಹಳ ಹಳಿ ಮಾತು ಆಯಾಳಿ 11.25 ರಿಕವರಿ ಬರ್ತೀವಿ. ಅವಾಗ ಆ ವೇಳೆದಾಗ 62,000 ಕಬ್ಬಿತ್ತು. ಈಗ ಅರ್ಲಿ ವೆರೈಟಿ ಕಬ್ಗಳು ಬಂದಾವ. ಚಲೋ ಇಲ್ಡ್ ಬರವು ಬಂದರು. ಇವ್ರಂತೆ ನಮ್ಮ ರಕ್ತ ಹಿಂಡ್ಲತ್ತಾರ. ಇವ್ರಿಗೆ ನಾವು ಆರ್ಸ್ ಕಳ್ಸಿದೆ ತಪ್ಪಾಗ್ಯದ. ಇಂಥವ್ರಿಗೆ ಅದು ಏನೇ ತಪ್ಪಾಗ್ಯದ. ಈಗ ಮುಂದಿನ ದಿನಮಾನದಾಗ ಇವರು ನಾವು ನೋಡ್ತೇವೆ. ಅವ್ರ ಸಂಗಟ ಅವರೇ ಜಾನೆ, ನಾವೇ ಜಾನೆ. ಆ ಸಲುವಾಗಿ ಇದು 3,100 200 ನಮ್ಮದು ಸಿಗತನ ನಾವಿದಕ್ಕೆ ರಾಜ್ಯ ರೈತ ಸಂಘಕ್ಕೆ